ಈಗ ನಾವು ಸೌಜನ್ಯ ಮನೆ ಒಳಗಡೆ ಇದ್ದೀವಿ. ನೀವು ಇಲ್ಲಿ ನೋಡ್ಬೋದು ಎಲ್ಲ ಕಡೆ ಸೌಜನ್ಯ ಫೋಟೋನೇ ಹಾಕಿರುವಂಥದ್ದು. ಇಲ್ಲಿ ಸೌಜನ್ಯ, ಇಲ್ಲೂ ಸೌಜನ್ಯ ನೋಡಿ, ಅಲ್ಲೂ ಕೂಡ ಸೌಜನ್ಯ, ಇಲ್ಲೂ ಕೂಡ ಸೌಜನ್ಯ. ಪ್ರತಿಯೊಂದು ಕಡೆಗಳಲ್ಲೂ ಸೌಜನ್ಯ ಫೋಟೋನೇ ಇರುವಂಥದ್ದು. ಶ್ರಮಿಸು ಶ್ರಮಿಸು ಬಿಡು ಸೌಜನ್ಯ ನಮ್ಮನ್ನು. ಸೊ ಮತ್ತೊಮ್ಮೆ ಹುಟ್ಟಿ ಬಾ ತಂಗಿ ಅಂತ ಹೇಳಿ ಒಂದು ಪೋಸ್ಟ್ ಹಾಕ್ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಸೌಜನ್ಯ ಇದ್ದಾಳೆ. ಸೊ ಪ್ರತಿಯೊಂದು ಈ ಮನೆಯಲ್ಲಿ ಪ್ರತಿಯೊಂದು ಕಡೆನೂ ಸೌಜನ್ಯಳ ನೆನಪು ತುಂಬ ಇದೆ. ಸೊ ಅವರ ತಾಯಿ ಸೌಜನ್ಯನ ತುಂಬಾ ನೆನೆಸ್ಕೊಳ್ಳುವಂಥದ್ದು. ಸೊ ಇಲ್ಲಿ ಸೌಜನ್ಯ ಯೂಸ್ ಮಾಡ್ತಿದ್ದಂತಹ ಎಲ್ಲ ವಾಚ್ಗಳ ಬೆಲ್ಟ್ಗಳಿದೆ. ಹಾಗೆ ಅವ್ರು ಆಟ ಆಡ್ತಿದ್ದಂಥ ಸಾಮಾನಿದೆ. ಮತ್ತು ಇಲ್ಲಿ ಸೌಜನ್ಯ ಚಿಕ್ಕ ಹುಡುಗಿಯಾಗಿದ್ದಂಥ ಫೋಟೋ ಇದೆ. ಸೊ ಎಲ್ಲ ನೆನಪುಗಳನ್ನ ಅವ್ರಿಗೋಸ್ಕರನೇ ಅಂತ ಉಳಿಸ್ಕೊಂಡಿದ್ದಾರೆ ಅವ್ರ ತಾಯಿಯವರು. ಎಸ್, ಇದು ಸೌಜನ್ಯ ಆಡಿ ಬೆಳೆದಂತಹ ಮನೆ. ಇಲ್ಲಿ ಎಷ್ಟು ನೆನಪುಗಳಿದೆ ಅಮ್ಮ ಸೌಜನ್ಯದು ನಿಮಗೆ ಈ ಮನೆಯಲ್ಲಿ? ತುಂಬಾ ನೆನಪಿದೆ. ಅಂದರೆ ಒಂದು ನಾವು ಏನು ತಗೊಂಡು ಬಂದರೂ ಕೂಡ, ಒಂದು ಅವಳಿಗೆ ಒಂದು ಡ್ರೆಸ್ ತಗೊಂಡು ಬಂದರೆ ಕೂಡ ಅದನ್ನು ಒಂದು ಅಂಗಡಿ ಇಟ್ಟು ಅದನ್ನು ಮಾರುವಂಥ ಒಂದು ಆಟ ಆಡುವಂಥ ಅವಳಿಗೆ ಅದು ಒಂದು ದೇವರ ಪೂಜೆ, ಮತ್ತೊಂದು ಮಾರಾಟ ಮಾಡುವಂಥದ್ದು ಮಾತ್ರ ಅವಳಿಗೆ ಇದ್ದದ್ದು. ಆಮೇಲೆ ಎಲ್ಲ ಮಕ್ಕಳ ಜೊತೆ ಸೇರಿಕೊಂಡು ಆಟ ಆಡೋದು, ಮತ್ತು ತಂಗಿಯಂದರಿಗೆ ಟೀಚರ್ ಥರ ಒಂದು ಪಾಠ ಹೇಳ್ಕೊಡೋದು, ಆ ರೀತಿ ಎಲ್ಲ. ಮತ್ತು ಸ್ವೀಟ್ ಮಾಡಿಕೊಂಡು ಎಲ್ರಿಗೂ ಹಂಚುವುದು, ಆ ರೀತಿ ಅಂತ ಇದ್ದ ಮಗು ಅವಳು. ತುಂಬ ಆಕ್ಟಿವ್ ಆಗಿದ್ದಂಥ ಮಗು. ಖಂಡಿತ. ಸೊ ಯಾವತ್ತಾದ್ರೂ ಸೌಜನ್ಯ ಹೊಡೆದಿದ್ರಾ ಏನಾದ್ರು ತಪ್ಪು ಮಾಡಿದಾಗ? ನಾನು 17 ವರ್ಷ ಆಗುವಾಗಲೂ ಕೂಡ ಒಂದು ಚಿಕ್ಕನಿಂದ ಅಷ್ಟು ವರ್ಷದೊಳಗೆ ನಾನು ಒಂದು ಪೆಟ್ಟು ಕೊಟ್ಟವಳಲ್ಲ. ಒಂದು 3 ವರ್ಷ 2.5 ವರ್ಷದ ತನಕ ಮಾತ್ರ ನಾನು ಬಟ್ಟೆ ಕೂಡ ಅವಳದು ನಾನು ಒಗೆದಿದ್ದೆ. ಅನಂತರ ನನ್ನ ಬಟ್ಟೆ ನನ್ನ ಕೈಯಿಂದ ಯಾವತ್ತೂ ಕೂಡ ಒಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಮಗಳು. ಅಂಥ ಮಗಳು ನಂದು. ಅಂದರೆ ಎಲ್ಲರಂಥ ಮಗಳು ಕೂಡ ಅಲ್ಲ, ಒಂದು ಫ್ಯಾಷನ್ ಆಗಿ ಹೋಗೋದು ಕಾಲೇಜಿಗೆ, ಆ ರೀತಿ ಅಲ್ಲ. ಕೈಗೆ ಬಳೆ ಹಾಕ್ಕೊಂಡು, ಹಣೆಗೆ ಕುಂಕುಮ ಹಾಕ್ಕೊಂಡು, ತಲೆಗೆ ಹೂವು ಎಲ್ಲ ಮುಡಿಸ್ಕೊಂಡು ಒಂದು ನಾರ್ಮಲ್ ಥರ ಹುಡುಗಿ ಆ ರೀತಿ ಹೋಗುವಂಥ ಮಗು. ಅಂದರೆ ಎಲ್ಲ ಡ್ರೆಸ್ ಕೂಡ ಅಷ್ಟು ನಾರ್ಮಲ್ ಆಗಿತ್ತು. ಅಂದರೆ ಚೂಡಿದಾರ ಅಂದರೆ ಉದ್ದ ಆಗಿರಬೇಕು, ಆ ರೀತಿ ಎಲ್ಲ. ಮತ್ತು ಮನೆಯಲ್ಲಿ ಕೂಡ ಒಂದು ಬಟ್ಟೆ ಹಾಕಬೇಕಿದ್ರೆ ಅದು ಹರಿದ್ರೂ ಕೂಡ ತೊಂದರೆ ಇಲ್ಲ, ಅದನ್ನೇ ಹಾಕಬೇಕು. ಒಳ್ಳೆ ಬಟ್ಟೆ ಅಂತ ಬೇಡ ಅವಳಿಗೆ. ಅಂದರೆ ನಾವು ಅವಾಗ ಬಡತನದ ಆಗಿರುವಂಥ ನಮ್ಮದು ಸಂಸಾರ ಆಗಿತ್ತು ಅವಾಗ. ಏನೇ ಆಗಲಿ ನಮಗೆ ಬಡತನ ಅಂತ ಅವಳಿಗೆ ತುಂಬಾ ಕಷ್ಟದಲ್ಲಿದ್ದ ನಮ್ಮದು ಏನಿದೆ ಅದು ಅವಳಿಗೆ ಎಲ್ರಿಗೂ ಅವಳಿಗೆ ಗೊತ್ತಿತ್ತು. ನಮಗೆ ತುಂಬ ಕಷ್ಟ ಇದೆಯಮ್ಮ, ನಾನೊಂದು ರೀತಿಯಲ್ಲಿ ಡಾಕ್ಟ್ರಾಗಿ ನಿಮ್ಮನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ ನಾನು ನೋಡಿಕೊಳ್ತೇನೆ ನಮ್ಮ ಹತ್ರ ಹೇಳಿದ್ದಾರೆ. ಸರ್, ಆ ಮನೆ ತೋರಿಸಿ. ಸೊ ಆ ಮನೆಯಲ್ಲಿ ಸೌಜನ್ಯ ಇದ್ದಿದ್ದು. ಸೊ ಆ ಓದದ ವ್ಯವಸ್ಥೆ ಅವಾಗ ಅಷ್ಟೊಂದು ಕರೆಂಟ್ ಎಲ್ಲ ಇರಲಿಲ್ಲ ಅಂತ ಅನ್ಕೋತೀನಿ. ಅಂದರೆ ಮಗ ಹುಟ್ಟಿದ ನಂತರ ನಮಗೆ ಕರೆಂಟ್ ಬಂದಿದೆ ಆ ಮನೆಗೆ. ಸೊ ಹೇಗೆ ಓದ್ತಿದ್ಲು ಸೌಜನ್ಯ ಅವರು? ಒಂದು ದೀಪ ಇಟ್ಕೊಂಡು, ಇಲ್ಲ ಒಂದು ಮೊಂಬತ್ತಿ ಇಟ್ಕೊಂಡು, ಇಲ್ಲ ದೇವರ ದೀಪ ಹಚ್ಚಿಕೊಂಡು, ಆ ರೀತಿ ಓದ್ಕೊಂಡೇ ಇದ್ದ ಮಗು ಅವರು. ಎಲ್ಲ ದೀಪನೇ ಆಗಬೇಕು, ಕರೆಂಟ್ ಇಲ್ಲ, ಓದಕ್ಕೆ ಆಗಲ್ಲಮ್ಮ ಅಂತ ಆ ರೀತಿ ಏನಿಲ್ಲ. ಟಾರ್ಚ್ ಇದ್ದರೆ ಟಾರ್ಚ್ ಲೈಟಲ್ಲಿ ಕೂಡ ಓದ್ಕೊಂಡಿದ್ದ ಮಗು ಅವಳು. ಆ ರೀತಿ ಅಲ್ಲ, ಯಾವಾಗಲೂ ಕ್ಲಾಸಿಗೆ ಅವರೇ ಫಸ್ಟೇ. ಅಂದರೆ ಯಾರ ಜೊತೆಯೂ ಕೂಡ ಒಗ್ಗಟ್ಟಾಗಿ ಹೋಗೋದು ಏನಿಲ್ಲ. ಅವಳ ಕೆಲಸ ಏನುಂಟು ಆ ಕೆಲಸ ಮಾಡಿಕೊಂಡು ಅವಳ ಎಷ್ಟು ಗಂಟೆಗೆ ಹೊರಡಬೇಕು ಅಷ್ಟು ಗಂಟೆಗೆ ಹೊರಡುವಂಥ ಮಗು. ಯಾರ ಹತ್ರ ಕೇಳ ನೀ ಬರ್ತೀಯ ಅದಿಲ್ಲ. ನನ್ನ ಕೆಲಸ ಏನಿದೆ ಅದು ಮಾಡ್ಕೊಂಡು ಹೊರಟು ಹೋಗ್ತಾಳೆ ಅಷ್ಟೇ. ಎಲ್ರಿಗೂ ಬುದ್ಧಿ ಹೇಳುವ ಮಗು ಅವಳು. ಯಾರು ಕೂಡ ಒಂದು ಹೆಜ್ಜೆ ತಪ್ಪಿದ್ರೆ ಅದಕ್ಕೆ ಬುದ್ಧಿ ಹೇಳ್ತಾಳೆ ಅವಳು. SLCಯಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರು ಅವರು? SLCಯಲ್ಲಿ 300 ಚಿಲ್ಲರೆ 400 ಚಿಲ್ಲರೆ ಇದು ತಗೊಂಡಿದ್ದಾಳೆ. ಅಲ್ಲಿ ಕೂಡ ಅವಳಿಗೆ ಸ್ವಲ್ಪ ಇದು ಮಾಡಿದ್ದಾರೆ ಟೀಚರ್ಸಲ್ಲಿ ಕೂಡ. ಅಂದರೆ ಅವಳು ಒಳ್ಳೆ ಓದ್ತಾ ಇದ್ಳು. ಅವಳಿಗೆ ಕೂಡ ಮಾರ್ಕ್ ಸ್ವಲ್ಪ ಅದರಲ್ಲಿ ಕೂಡ ಕಮ್ಮಿ ಮಾಡ್ತಾಯಿದ್ರು. ಆದರೂ ಕೂಡ ಅವ್ರು ಬೇಜಾರು ಮಾಡಲಿಲ್ಲ. 1 ಮಾರ್ಕ್ ಕಮ್ಮಿ ಆದರೆ ಬೇಜಾರು ಮಾಡ್ತಿದ್ಳು. ಅದಕ್ಕೆ ನಾನು ಕೂಡ ಸಪೋರ್ಟ್ ಇದ್ದೆ. ಮಗ ಇನ್ನೂ ಉಂಟು ಓದಲಿಕ್ಕೆ, ನೀವು ಮಾರ್ಕ್ ಕಮ್ಮಿ ತೆಗೆದ್ರೆ ನಾನು ಏನು ಮಾಡಲ್ಲ, ನೀವು ಎಷ್ಟು ಓದಬೇಕಾದ್ರೆ ಅಷ್ಟು ಓದಿ, ನನ್ನ ಸಪೋರ್ಟ್ ಇದ್ದೆ, ತಂದೆ ತಾಯಿಯದು ಸಪೋರ್ಟ್ ಇದ್ದೆ. ನಾವು ಬೈಯುವಂಥ ಏನೂ ಇಲ್ಲ ನಿಮಗೆ, ಎಷ್ಟು ಓದಿತ್ತೀರಿ, ಎಷ್ಟೇ ಮಾರ್ಕ್ ತಗೊಂಡ್ರು ಕೂಡ ನಾವು ಏನು ಬೈಯಲ್ಲ. ಆ ರೀತಿ ನಮ್ಮ ಮಕ್ಕಳು ನಾವು ಬೆಳೆಸಿದ್ದೀವಿ. ನಾವು PUCಯಲ್ಲಿ ಅವರು ಸೈನ್ಸ್ ತೊಗೊಂಡು ಆಮೇಲೆ ಡಾಕ್ಟರ್ ಆಗಬೇಕು ಅಂತ ಕನ್ಸಿಟ್ಕೊಂಡ್ರು. ಹೌದು. ಡಾಕ್ಟ್ರಿಗೆ ಅಂದರೆ ಇವಾಗ PU ಓದಬೇಕಾದ್ರೆ ಈ ಒಂದು ಇನ್ಸಿಡೆಂಟ್. ಹೌದು. ಸೆಕೆಂಡ್ PUC ಅಕ್ಟೋಬರ್ ತಿಂಗಳಲ್ಲಿ ಒಂದು ಪರೀಕ್ಷೆ ಇರುತ್ತೆ ಅವರಿಗೆ. ಆ ಎಕ್ಸಾಮ್ ಆದ ಅದೇ ದಿನ, ಆ ಎಕ್ಸಾಮು ಲಾಸ್ಟ್ ಅವತ್ತು ಮರುದಿವಸ ನಾವು ಶೃಂಗೇರಿಗೆ ಹೋಗ್ತಾಯಿದ್ವಿ. ಅದ ನಂತರ ಬೆಂಗಳೂರಿಗೆ ಅಕ್ಕನ ಮನೆಗೆ ಹೋಗ್ಬೇಕಂತ ಅವತ್ತು ಕೂಡ ಹೊರಟಿದ್ದೇವೆ. ಅಂದರೆ ಅವಳು ಯಾವಾಗ ನಾನು ಹೋಗ್ತೇನೆ, ಯಾವಾಗ ಹೋಗೋಣ ಅಂತ ಅವಳು ಹೇಳ್ತಾ ಇದ್ದಲ್ಲ ಆ ಮಾತು, ಅವತ್ತು ನಾವು ಹೊರಡಬೇಕು.
ಇಲ್ಲಾಂದರೆ ನಾವು ಅಲ್ಲ ಬೇರೆಯವರ ಜೊತೆಗೆ ಹೋಗಮ್ಮ ಬಾ ಅಂದರೆ ಯಾರ ಜೊತೆ ಕೂಡ ಹೋಗುವ ಮಗು ಅಲ್ಲ. ನಾವು ತಂದೆ ತಾಯಿ ಹೊರಡಬೇಕು ಇಲ್ಲಿಂದ. ನಾಳೆ ಹೋಗುವಮ್ಮ ಅಂದರೆ ನಾವು ಹೊರಡಬೇಕು, ಸರಿ ಆಯ್ತಮ್ಮ ಅಂತ ನಾವು ಹೊರಡಬೇಕು. ಅದೇ ಅವಳ ಒಂದು ಆಸೆಯಲ್ಲಿ ಇದ್ದ ಮಗು ಅವಳು. ಸೊ ಇವಾಗಲೂ ನೀವು ಸೌಜನ್ಯ ಅವರ ಬುಕ್ಕು, ಪುಸ್ತಕ, ಅವಳ ಹ್ಯಾಂಡ್ ರೈಟಿಂಗು ಎಲ್ಲನೂ ಇಟ್ಕೊಂಡಿದ್ದೀರಾ? ಖಂಡಿತ ನಿಮ್ಗೆ ಯಾವಾಗ ನೋಡ್ಬೇಕಂತ ಅನ್ಸಿದಾಗ ಬಟ್ಟೆ ಕೂಡ ಇಟ್ಕೊಂಡಿದ್ದೀವಿ ಅವಳದು. ನೋಡಿ ಇವಾಗ ವಾಚ್ ಬೆಲ್ಟ್ ಎಲ್ಲ ಇದೆ ಅವಳದು. ಒಂದು 3 ತಿಂಗಳಾದ ಆಗಿದ್ದಷ್ಟೇ ತಗೊಂಡು ಒಂದು ಬೆಲ್ಟ್ ಮಾತ್ರ ಹಾಕ್ಕೊಂಡಿದ್ದಲ್ಲ. ನಂತರ ಈ ರೀತಿ ಮಾಡಿದ್ದಾರೆ. ಎಲ್ಲನೂ ಕೂಡ ನಾವು ತೆಗೆದಿರ್ತಿದ್ದೀವಿ. ಆನಂತರ ಅವಳ ಕೈಯಲ್ಲಿ ಇದ್ದದೆಲ್ಲ ಆ ಸ್ಟೇಷನಲ್ಲಿ ಇಟ್ಟಿದ್ದೀವಿ, ಅಲ್ಲೇ ಇಟ್ಕೊಂಡಿದ್ದಾರೆ. ಬ್ಯಾಗ್ ಆಗಲಿ ವಾಚ್ ಆಗಲಿ ಯಾವುದೆಲ್ಲ ಉಂಟು ಅದು ಅಲ್ಲೇ ಉಂಟು. ನಮ್ಮ ಕೈಯಲ್ಲಿ ಇದ್ದದ್ದು ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ಈ ಅಕ್ಷರಗಳನ್ನೆಲ್ಲ ನೋಡಿದಾಗ ನಿಮಗೆ ಸೌಜನ್ಯ ನೆನಪಾಗ್ತಾಳಮ್ಮ? ಯಾವಾಗ ಅದು ನೆನಪು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ. ಯಾವುದು ಕೂಡ ನಾವು ಅವಳದು ಏನೇ ಇರಲಿ ಯಾವುದನ್ನು ಕೂಡ ಬಿಸಾಡಿಲ್ಲ. ಆ ಮಗು ನಮ್ಮ ಜೊತೆ ಇದ್ದಲ್ಲ ಅನ್ನೋದು ಇದೇ ಸಾಕ್ಷಿ ನಮಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.